ಇವಾಗ ನಟನೆ ಕೇವಲ ಸರ್ವೈವಲ್ಗಲ್ಲ, ಪ್ಯೂರ್ ಪ್ಯಾಷನ್ ಆಗಿರೋದ್ರಿಂದ ನನಗೆ ಚಾಲೆಂಜ್ ಮಾಡೋ ಅಂತ. ಇವಾಗ ಬಂಗಾರಮ್ಮನ ರೋಲು ಸಿಲ್ಲಿಲಲ್ಲಿ ಆದ್ಮೇಲೆ ಆ ರೂಪದಲ್ಲಿ ನಾನು ತೋರಿಸ್ಕೋಬೇಕು ಅಂದ್ರೆ ಇಟ್ ವಾಸ್ ಅ ಚಾಲೆಂಜ್. ಯಾಕಂದ್ರೆ ಜನಗಳು ಅಕ್ಸೆಪ್ಟ್ ಮಾಡ, ಸಿಲ್ಲಿಲಲ್ಲಿನ ಮರೆತು ಇವಳನ್ನ ಬಂಗಾರಮ್ಮ ಆಗಿ ಒಪ್ಕೋಬೇಕು. ಸೊ ಭಾಷೆ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನನ್ನ ವಾಯ್ಸ್ ಆಗಿರ್ಬೋದು, ಹೇಳೋ ರೀತಿ ಎಲ್ಲ ಅದೊಂದು ಚಾಲೆಂಜ್ ಆಗಿತ್ತು. ಅದೇ ಸೀರಿಯಲಲ್ಲಿ ಸೇಮ್ ನಾನು ಇನ್ನೊಂದು ವಿಲನ್ ರೋಲ್ ಮಾಡ್ತೀನಿ, ಅದು ಕೂಡ ಚಾಲೆಂಜ್ ಆಗಿತ್ತು. ಅಂದ್ರೆ ಒಂದು ಬಂಗಾರಮ್ಮ ಸೆಟ್ ಆಗೋಗಿರುತ್ತೆ, ಇಲ್ಲಿ ಬಾಡಿ ಲ್ಯಾಂಗ್ವೇಜು, ವೇಷ ಭೂಷಣ ಎಲ್ಲಾನು ಚೇಂಜ್ ಆಗಬೇಕು. ಸೊ ಅಲ್ಲೂ ಗೆದ್ದೆ ನಾನು. ಜನಗಳು ಹೆಂಗೆ ಅಂದ್ರೆ ಕೆಲವರು ಬಂದು ನಿಮ್ಮ ಅಕ್ಕ ಬರ್ಲಿಲ್ವಾ ಅಂತ ಹೇಳೋರು, ಯಾರು ಅಂದ್ರೆ ಸಿಂಗಾರಮ್ಮ ಬಂದಿಲ್ವಾ ನಿಮ್ ಜೊತೆ ಅನ್ನೋರು, ಅಂದ್ರೆ ಅಷ್ಟು ಮುಗ್ಧವಾಗಿ ನಂಬಿಟ್ಟಿದ್ರು ಇನ್ಯಾರೋ ಬೇರೆಯವ್ರು ಇದ್ದಾರೆ ಅಂತ. ಆ ಥರ ಚಾಲೆಂಜ್ ಮಾಡೋ ಪಾತ್ರಗಳು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವ್ದ್ರಲ್ಲಿ ಬಂದ್ರೂ ತಗೊಳ್ತೀನಿ. ಬಂದಿಲ್ಲ ಅಂದ್ರೆ ಅಲ್ಲಿ ಬರೋವರೆಗೂ ಕಾಯ್ತೀನಿ. ಸುಮ್ಮನೆ ಮಾಡಬೇಕು, ಜನಗಳು ಕಣ್ಮುಂದೆ ಯಾವಾಗ್ಲೂ ಇರ್ಬೇಕು ಅಂತ ಬಂದಿದ್ದನ್ನೆಲ್ಲ ಒಪ್ಕೊಂಡು ಇಲ್ಲ ಈ ಹಿಂದೆ, ಇನ್ ಮುಂದೆನೂ ಒಪ್ಕೊಳ್ಳಲ್ಲ. ಒಳ್ಳೆ ಪಾತ್ರಗಳು ಬಂದ್ರೆ ಮಾಡ್ತೀನಿ. ತೀರಾ ಸ್ವಲ್ಪ ದಿನ ಆಮೇಲೆ ಬಂದಿಲ್ಲ ಅಂದ್ರೆ ನಾನೇ ಸೃಷ್ಟಿ ಮಾಡ್ಕೊಂಡು ಒಂದು ಮಾಡ್ತೀನಿ.